ಜೈ ಭೀಮ್ ಗರಿಯ ಸಮಿತಿ ಕರ್ನಾಟಕ ವತಿಯಿಂದ ಏನು ಬೀದರ್ ನಗರದ ಅಂಬೇಡ್ಕರ್ ಹತ್ರ ಇರತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಹೋರಾಟವನ್ನು ಧರಣಿ ಹಮ್ಮಿಕೊಂಡಿದ್ದೇವೆ. ಇದರ ವಿಶೇಷ ಕಾರಣ ಏನಂತಂದರೆ ಬೀದರ್ ಜಿಲ್ಲೆಯ ಬ್ರಿನ್ಸ್ ಬೋಧಕ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಶಾಂತಲ್ಗಿ ಕೌಜಲ್ಗಿ ಅವರನ್ನು ನಿರ್ದೇಶಕ ಸ್ಥಾನದಿಂದ ಕೈ ಬಿಡಬೇಕು, ಅಮಾನತು ಮಾಡಬೇಕಂತ ಹೇಳಿ. ಯಾಕಂದರೆ ಬ್ರಿನ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಅವರು ತನ್ನ ಕಾರ್ಯವನ್ನು ನಿರ್ವಹಿಸಿ ಸುಮಾರು 9 ತಿಂಗಳು ಕಳೀತಿ ಗೊತ್ತಿಲ್ಲವರಿಗೆ. ಆದರೂ ಕೂಡ ಏನು ಹಳ್ಳಿಗಳಿಂದ ತಾಲೂಕುಗಳಿಂದ ರೋಗಿಗಳು ಬರ್ತಾರೆ, ಆ ರೋಗಿಗಳಿಗೆ ಯಾವುದೇ ರೀತಿಯಾದಂಥ ಅಲ್ಲಿ ಚಿಕಿತ್ಸೆ ನೀಡುತ್ತಿಲ್ಲ. ಒಂದು ಕಡೆ 10 ರೂಪಾಯಿ ಇರ್ತಕ್ಕಂಥ ಶುಲ್ಕನ 20 ರೂಪಾಯಿ ಮಾಡ್ತಾರೆ. ಮತ್ತು ಒಂದು ಕಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪಲ್ಲಂಗ ಆಗಿರ್ಬೋದು, ಟೇಬಲ್ ಕಳ್ಳತನ ಆಗುತ್ತದೆ. ಮತ್ತೊಂದು ಕಡೆ ಏನು ಅಲ್ಲಿ ಆಯಾ ಓಣೆಗಳಿರ್ತಕ್ಕಂಥ ಎಸಿಗಳು ಕೂಡ ಹಾಡು ಹಗಲಾಗಿ ಕಳ್ಳತನ ಆಗುತ್ತದೆ. ಮತ್ತು ಹಾಡು ಹಗಲೇ ಏನು ಕಿಡಿಕೇಡಿಗಳು ಒಂದು ಒ ಪಿ ಡಿ ಒಂದು ಓಣೆಯಲ್ಲಿ ಬೈಕನ್ನು ಓಡಿಸ್ಕೊಂಡು ಹೋಗುತ್ತಾರೆ. ಅದು ಅಲ್ಲದೆ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಒಂದು ದಿವಸದಲ್ಲಿ ತುಂಬ ತೊಳಗ್ತಾ ಇದೆ. ಒಂದು ರೀತಿ ಹೇಳಬೇಕಂತಂದರೆ ಒಂದು ಮೃತ ಹೆಣ್ಣು ಮಗಳ ಹೆಣ ಅರೆಬೆತ್ತಲೆ ಫೋಟೋ ತೆಗೆದಿರ್ತಕ್ಕಂಥ ಘಟನೆ ಆಗಿರ್ಬೋದು. ಮತ್ತು ವೈದ್ಯರಿಗೆ ಬಹಳಷ್ಟು ಅಲ್ಲಿ ಪೇಟೆ ತಿಂದಕ್ಕಂಥ ಸಮಸ್ಯೆ ಕೂಡ ಉದ್ಭವಿಸಿದೆ ಇವತ್ತು. ಅದು ಅಲ್ಲದೆ ಏನು ಬಹಳಷ್ಟು ಇವತ್ತು ಸಮಸ್ಯೆಗೆ ಚಿಕಿತ್ಸೆಗೆ ಜನರು ಇವತ್ತು ಪರದಾಡುವಂಥ ಪರಿಸ್ಥಿತಿ ಬೀದರ್ ಜಿಲ್ಲೆಯ ಬ್ರಿನ್ಸ್ ಬೋಧಕ ಆಸ್ಪತ್ರೆಯಲ್ಲಿ ನಡೀತಿದೆ. ಇಷ್ಟಲ್ಲಾದರೂ ಕೂಡ ಏನು ನಿರ್ದೇಶಕರಿದ್ದಾರೆ, ಅವರಿಗೆ ಒಂದು ದಿವಸದಲ್ಲಿ ಗಂಡು ಮುಚ್ಚ ಕುಂತಿದ್ದಾರೆ. ಅವರು ಆ ಕುರ್ಚಿ ಕೂತ್ಕೊಳ್ಳೋಕ್ಕೆ ಅರ್ಹರಿಲ್ಲ. ಆದರೂ ಕೂಡ ಒಂದು ಬ್ರಿನ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಭ್ರಷ್ಟಾಚಾರ, ಮತ್ತು ಏನು ಹಳ್ಳಿಗಳಿಂದ ಅಲ್ಲಿ ರೋಗಿಗಳು ಬರ್ತಾರೆ. ರೋಗಿಗಳು ಬಂದಂಥ ಸಮಯದಲ್ಲಿ ಅಲ್ಲಂತೂ ಬ್ರೋಕರ್ ಹವಳಿಗಳು ಭಾಳಷ್ಟು ಆಗಿದೆ. ಒಂದು ನಮಗೆ ಓ ನೆಗೆಟಿವ್ ಬ್ಲಡ್ ಬೇಕು, ಮತ್ತು ಬಿ ನೆಗೆಟಿವ್ ಬ್ಲಡ್ ಬೇಕು. ಒಂದು ಯಾವುದೇ ರೀತಿಯಾದಂಥ ಬ್ಲಡ್ ಸಿಗ್ತಾ ಇಲ್ಲ. ಮತ್ತು ಡೆಲಿವರಿ ವಾರ್ಡ್ಗಳಲ್ಲಿ ಒಂದು ನಾರ್ಮಲ್ ಡೆಲಿವರಿ ಮಾಡಬೇಕಂದ್ರೆ ಸುಮಾರು 5,000 ರೂಪಾಯಿ, ಸಿಜೋರ್ ಆದರೆ 10,000 ರೂಪಾಯಿ. ಈ ಥರ ಒಂದು ಬೇಡಿಕೆ ಇಟ್ಟು ಇದು ಒಂದು ನಮ್ಮ ನೋಡುಮಟ್ಟಿಗೆ ಇದೊಂದು ಸರ್ಕಾರಿ ಆಸ್ಪತ್ರೆ ಅಲ್ಲ, ಜನರ ರಕ್ಷಣೆ ಮಾಡ್ತಕ್ಕಂಥ ಆಸ್ಪತ್ರೆ ಅಲ್ಲ, ಇದು ದುಡ್ಡು ಮಾಡ್ತಕ್ಕಂಥ ಆಸ್ಪತ್ರೆ ಆಗಿದೆ. ಅಲ್ಲಿರ್ತಕ್ಕಂಥ ಏನು 5-6 ಜನ ಸೀನಿಯರ್ ಡಾಕ್ಟರ್ಗಳಿದ್ದಾರೆ. ಅವ್ರು ಬೆಳಗ್ಗೆ 10 ಗಂಟೆಗೆ ಬಂದು ಅವ್ರು ಬಯೋಮೆಟ್ರಿಕ್ ಮುಖಾಂತರ ತಮ್ಮ ಕೊಟ್ಟು ಹೋಗಿದ ನಂತರ ಅವರು ಇಲ್ಲಿ ಅವ್ರದ್ದೇ ಆದಂಥ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಒಳಗಡೆ ಆಗ್ತಕ್ಕಂಥ ಚಿಕಿತ್ಸೆ ಕೂಡ ಇವತ್ತು ನಾವು ಮಾಡಬೇಕಂದ್ರೆ ಅವ್ರು ಖಾಸಗಿಗೆ ಹೋಗ್ಬಿಟ್ಟು ಆಪರೇಷನ್ ಮಾಡ್ತಕ್ಕಂಥದ್ದು, ಸಿಜರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಹೃದಯ ಘಟಕ ಉದ್ಘಾಟನೆಗೆ ಸುಮಾರು 2 ವರ್ಷ ಆಯಿತು. ಆದರೆ ಇಲ್ಲಿವರೆಗೆ ಒಬ್ಬ ಹೃದಯ ಘಟಕ ಯಾರು ಕೂಡ ಅಲ್ಲಿಗೆ ರೋಗಿಗೆ ಚಿಕಿತ್ಸೆ ನೀಡಿಲ್ಲ. ಯಾವುದೇ ಒಂದು ಹೃದಯ ಘಾತ ಆದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಸೋಲಾಪುರ ಅಥವಾ ಹೈದ್ರಾಬಾದು, ಬೆಂಗಳೂರಿಗೆ ರವಾನೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವಿಸ್ತದೆ. ಅದಕ್ಕೋಸ್ಕರ ಯಾವತ್ತು ಈ ನಿರ್ದೇಶಕರ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ, ಅವತ್ತಿನಿಂದ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅದಕ್ಕೋಸ್ಕರ ಇವ್ರ ಕೈಲಿಂದ ಅದು ಒಂದು ಸ್ಥಾನವನ್ನು ಅವರಿಗೆ ನಿರ್ವಹಿಸ್ಲಿಕ್ಕೆ ಆಗಲ್ದ. ಅದಕ್ಕೋಸ್ಕರ ಆ ಸ್ಥಾನದಿಂದ ಅವ್ರ ಅಮಾನತು ಮಾಡಬೇಕು. ಅವರಿಗೆ ಬೇರೆ ಒಬ್ಬ ನಿರ್ದೇಶಕರ ಆ ಜಾಗದಲ್ಲಿ ನೇಮಕ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ನ್ಯಾಯ ಕೊಡ್ತಕ್ಕಂಥ ಈ ಹೋರಾಟ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಹೇಳಿ ನಾವೊಂದು ಈ ಸುದ್ದಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತು ಮಾನ್ಯ ವೈದ್ಯಕೀಯ ಸಚಿವರಾದಂಥ ಅವ್ರಿಗೆ ಕೂಡ ಈ ಮುಖಾಂತರ ಎಚ್ಚರಿಕೆ ನೀಡಲು ಇಷ್ಟಪಡ್ತೇವೆ. ಸರ್, ಇಷ್ಟು ಹದಗೆಟ್ಲಕ್ಕೆ ಕಾರಣ ಏನು ಅಂತೇಳಿ ತಾವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟೆಲ್ಲ ಹದಗೆಟ್ಲಕ್ಕೆ ನೇರ ಕಾರಣಭೂತರೆ ಅಲ್ಲಿನ ಬ್ರಿನ್ಸ್ ಬೋಧಕ ನಿರ್ದೇಶಕ ಆದಂಥ ಡಾಕ್ಟರ್ ಶಾಂತಲ ಕೌಜಲ್ಗಿ ಮೇಡಮ್ ಅಂತ ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ಕುರ್ಚಿ ಮೇಲೆ ಕುಂತಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಆಸ್ಪತ್ರೆ ಚಿಕಿತ್ಸೆ ಸರಿಯಾಗಿ ಆಗಿಲ್ಲ, ಅವ್ಯವಸ್ಥೆ ಆಗಿದೆ, ಕಳ್ಳತನ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಅದಕ್ಕೋಸ್ಕರ ಡಾಕ್ಟರ್ ಶಾಂತಲ ಕೌಜಲ್ಗಿ ಮೇಡಮ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಲ್ಲಿವರೆಗೆ ಇದು ಹೋರಾಟ ಮಾಡ್ತೀರಿ ಸರ್ ತಾವು? ಇವತ್ತು ನಾವು ಸಾಂಕೇತಿಕವಾಗಿ ಈ ಒಂದು ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿ ಕೊಡುವಂಥ ಮುಖದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಂದು ವೇಳೆ 13 ತಾರೀಕು ಒಳಗಡೆ ಎಚ್ಚರಿಕೆ ನೀಡದಿದ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅಧಿವೇಶನ ನಡೀತಕ್ಕಂಥ ಸಮಯದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮ ಜೈ ಭೀಮ್ ಗರಿಯ ಸಮಿತಿ ಮತ್ತು ನನ್ನ ಕನ್ನಡ ಪರ ಸಂಘಟನೆ ಅಣ್ಣ ತಮ್ಮಂದಿರು ಮತ್ತು ದಲಿತ ಪರ ಸಂಘಟನೆ ಅಣ್ಣ ತಮ್ಮಂದಿರು ನಾವು ಮುಂದೆ ಹೋರಾಟವನ್ನು ನಿರಂತರಗೊಳಿಸ್ತೇವೆ ಅಂತ ಹೇಳಲು ಇಷ್ಟಪಡ್ತೇವೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ, ಜೈ ಭೀಮ್ ಗರಿಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರ್.